ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ನ್ಯೂ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಟಾಪಿಕ್ ಅಂತಂದರೆ, ನೀವು ಆಲ್ರೆಡಿ ತಮ್ನೇಳಲ್ಲಿ ನೋಡಿರ್ತೀರ, ಸೇಮ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಂತಂದರೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ, ಆದ್ರೂ ಕೂಡ ಯೂಟ್ಯೂಬ್ ವೈ ಅಂತ ಅಷ್ಟೇ. ಇದೊಂದು ಹ್ಯಾಬಿಟಾ ಅಥವಾ ಇದರಿಂದ ಸಕ್ಸಸ್ ಸಿಗುತ್ತಾ ಏನು ಅನ್ನೋದು ಗೊತ್ತಿಲ್ಲದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಅಂದರೆ ಸಕ್ಸಸ್ ಸಿಗಲೇಬಾರ್ದು ಅನ್ನೋ ಥರ ಏನಿಲ್ಲ, ಸಕ್ಸಸ್ ಸಿಕ್ಕೇ ಬಟ್ ನಮ್ಮ ಪ್ರಯತ್ನ ಎಷ್ಟಿರುತ್ತೆ ನೋಡಿ, ಅಷ್ಟು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಂದು ಪ್ರಯತ್ನ ಇದೆ, ಜಾಸ್ತಿ ಅನ್ನೋ ಥರ ಏನಿಲ್ಲ. ಯಾಕಂತಂದರೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡ್ಬಿಟ್ಟಿರ್ತೀನಿ, ವಿಡಿಯೋ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ವೀಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ರೀಚ್ ಆಗುವಂಥ ಕಂಟೆಂಟ್ನ ನಾವು ಶೇರ್ ಮಾಡಿಕೊಂಡಾಗ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಸಕ್ಸಸ್ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ಟ್ರೈ ಮಾಡ್ತಿದ್ದೀನಿ, ಬಟ್ ಆದರೂ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಅಂತೂ ಬೇಡ ಅಂತಲೂ ಕೂಡ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ, ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಕೆಲವೊಂದು ಇವಾಗ ಸರ್ಚ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ನಂದು ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವರೇನೇ ಜಾಸ್ತಿ ನೋಡ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡಿರೋರು ಜಾಸ್ತಿ ನೋಡ್ತಾನೆ ಇಲ್ಲ. ಹತ್ತತ್ರ 400 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಚಾನಲಲ್ಲಿ, 400+. ಅದೇನು ಕಡಿಮೆ ಅಂತೂ ಅಲ್ವೇ ಅಲ್ಲ, ಅದನ್ನು ನಾನು ಕಡಿಮೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಬಿಡಿ. ಯಾಕಂತಂದರೆ ಯಾವುದೋ ಒಂದು ವೀಡಿಯೋಸಲ್ಲೇ ನಾನು ನೋಡಿದೆ, ಇವಾಗ ನನ್ನ ಮುಂದೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ, 400+ ಅಲ್ವಾ. ಸೊ 400 ಅಂತಂದರೆ 400 ಜನ ನನ್ನ ಕಣ್ಮುಂದೆ ನಿಂತ್ಕೊಂಡ್ರೆ ಸೊ ಯಾವ ಥರ ಫೀಲ್ ಆಗುತ್ತೆ, ಎಷ್ಟೊಂದು ಜನ ಇರ್ತಾರೆ ಅದೊಂದು ಖುಷಿನೇ ಇದೆ ನನಗೆ. ಬಟ್ ಇವಾಗ ಯೂಟ್ಯೂಬ್ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ನಾನು, ಅದೆಲ್ಲ ಒಂದು ಮ್ಯಾಟ್ರ್ ಆಗೇ ಆಗುತ್ತೆ ಅಲ್ವಾ. ಸೊ ವ್ಯೂಸ್ ಬರ್ತಾ ಇಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂತಂದರೆ ಇವಾಗ ವ್ಯೂಸ್ ಕಡಿಮೆ ಬರ್ತಾ ಇದೆ ನನ್ನ ಚಾನಲಲ್ಲಿ. ನಾನು ವೀಡಿಯೋಸ್ ಕೂಡ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಸಮ್ ಪರ್ಸ್ನಲ್ ರೀಸನ್ಸಿಂದ ನಾನು ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟೆ ಅಂತಲೇ ಹೇಳ್ತೀನಿ. ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ, ಟ್ರೈ ಮಾಡ್ತಾನೆ ಕೂಡ ಇದ್ದೀನಿ ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಆದರೂ ಕೆಲವೊಂದು ಸತಿ ಈ ಥರ ವ್ಯೂಸ್ ಕಡಿಮೆ ಬಂದಾಗ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗದೆ ಇದ್ದಾಗ, ಏನು ಚಾನಲಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾನೆ ಇಲ್ವಲ್ಲ, ಮತ್ತೆ ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋದು ಅಂತಲೂ ಕೂಡ ಅನಿಸುತ್ತೆ. ಬೇಡ, ಸ್ಟಾಪ್ ಮಾಡಿಬಿಡೋಣ, ಸುಮ್ಮನೆ ನಮ್ಮ ಲೈಫ್ ನಾವು ನೋಡ್ಕೊಂಡು ಹೋಗೋದೇ ಬೆಸ್ಟ್ ಅಂತಲೂ ಕೂಡ ಅನಿಸುತ್ತೆ. ಬಟ್ ಮನೇಲೇ 4 ಗೋಡೆ ಮಧ್ಯೆ ಇದ್ಕೊಂಡು ಒಂಥರ ಡಿಪ್ರೆಷನ್ ಅಂತಲೇ ಅನಿಸುತ್ತೆ ಕೆಲವೊಂದು ಸತಿ. ಅದು ಏನು ಮಾಡೋದಕ್ಕಾಗಲ್ಲ ಬಿಡಿ, ಮಾಮೂಲಿ ಅದೇ ಕೆಲಸ, ಅದೇ ಮನೆ, ಹಂಗೆ ಹಿಂಗೆ ಎಲ್ಲೂ ಅದು ಒಂಥರ ಹೇಳೋದಕ್ಕಾಗಲ್ಲ. ಸೊ ಅದರಲ್ಲಿ ನಾವು ಏನೋ ಒಂದು ಹೊಸ್ದಾಗಿ ಮಾಡ್ತಿದ್ದೀವಿ, ಅಥವಾ ಏನೋ ಒಂದು ಹೊಸ್ದಾಗಿ ಕ್ರಿಯೇಟಿವಿಟಿ ಇದೆ ನಮ್ಮಲ್ಲಿ, ಏನೋ ಒಂದು ಮಾಡ್ತಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಮನೇಲಿ ಅಂದಾಗ ಅದನ್ನು ಬಿಡೋದಕ್ಕೂ ಕೂಡ ಮನಸ್ಸಿರಲ್ಲ. ಯಾಕಂದರೆ ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದೊಂದು ಇದರಿಂದನೇ ನಾನು ವೀಡಿಯೋಸ್ನ ಮಾಡ್ತಾ ಇರೋದು. ಬಟ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ. ಇನ್ಮೇಲಿಂದ ಆದಷ್ಟು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು 2-3 ಡೇಸ್ಗಾದ್ರೂ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ಟ್ರೈ ಮಾಡಲೇಬೇಕು. ಸಿಕ್ಕಿರೋ ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೊಬೇಕು ಅಂತಲೂ ಕೂಡ ಫೀಲ್ ಆಗುತ್ತೆ. ಯಾಕಂದರೆ 400 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಅದೇನು ಕಡಿಮೆ ಅಂತ ಅಲ್ವೇ ಅಲ್ಲ ಬಿಡಿ. ಯಾಕಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ 400 ಜನ ಆಗೋಷ್ಟು ಎಷ್ಟೊಂದು ಇದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ವಿಡಿಯೋಸ್ ಮಾಡೋದು ತುಂಬ ಈಸಿ ಅಂತಲೂ ಅಲ್ಲ, ತುಂಬ ಕಷ್ಟ ಅಂತಲೂ ಅಲ್ಲ. ಯಾಕಂತಂದರೆ ನಾವು ಇಂಟ್ರೆಸ್ಟ್ ಕೊಟ್ಟು ನಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದು ಮತ್ತು ನಮ್ಮ ರಿಯಾಲಿಟಿನ ತೋರಿಸ್ಕೊಳ್ಳೋದು ಅಲ್ವಾ. ಅದೊಂದು ಗುಡ್ ಹ್ಯಾಬಿಟ್ ಇದೆ ನಮ್ಮ ಹತ್ರ, ಅಥವಾ ಏನೋ ಒಂದು ಕ್ರಿಯೇಟಿವಿಟಿ ಇದೆ ನಮ್ಮ ಮೈಂಡಲ್ಲಿ ಅಂದ್ರೇ ಅದು ಆ ಥರ ಎಲ್ಲ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಬರೋದು. ಸೊ ಇಂಟ್ರೆಸ್ಟ್ ಇದ್ದು ಕೆಲವೊಂದು ಸತಿ ಟೈಮ್ ಸಿಕ್ಕಿರಲ್ಲ, ಇಲ್ಲ ಏನೋ ಒಂದು ಪರ್ಸನಲ್ ರೀಸನ್ಸಿಂದ ಆ ವೀಡಿಯೋಸ್ ಕೂಡ ಮಾಡ್ಕೊಳ್ಳೋದು ಆಗಿರಲ್ಲ. ಇಷ್ಟು ಬಿಟ್ಟರೆ ರೀಸನ್ಸ್ ಇನ್ನೇನಿರಲ್ಲ. ಬಟ್ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ರು ಸಪೋರ್ಟ್ ಮಾಡಲ್ಲ. ಏನಕ್ಕಾಗಿ ಮಾಡಲ್ಲ ಅಂತಲೂ ಗೊತ್ತಿಲ್ಲ. ಸ್ವಲ್ಪ ಜನ ನೋಡ್ತಾರೆ ಬಟ್ ಏನು ಕಮೆಂಟ್ ಮಾಡಲ್ಲ. ಇವಾಗ ಏನಪ್ಪ ಅಂತಂದರೆ, ನಮಗೆ ವೀಡಿಯೋಸ್ ನೋಡೋದಕ್ಕೆ ಇಷ್ಟ, ಕೆಲವೊಬ್ರಿಗೆ ವೀಡಿಯೋಸ್ ಮಾಡೋದಕ್ಕೆ ಇಷ್ಟ. ನಾವು ಒಬ್ಬರು ವೀಡಿಯೋನ ನೋಡ್ತಿದ್ದೀವಿ ಅಂದ್ರೆ ಅಟ್ಲೀಸ್ಟ್ ಕೆಟ್ಟದಾಗಿ ಜಡ್ಜ್ ಮಾಡದೇ ಇದ್ರೂ ಕೂಡ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಮಾಡೋ ರೀತಿ, ಇವಾಗ ಏನೋ ಒಂದು ನೆಕ್ಸ್ಟ್ ನಿಮ್ಮದು ಈ ರೀತಿ ವೀಡಿಯೋಸ್ನ ಮಾಡ್ತೀರಾ ಅಂತ ಕೇಳೋದಾಗಿರಲಿ. ಸೊ ಈ ರೀತಿ ಎಲ್ಲ ಮಾಡಿದಾಗ ಅವ್ರಿಗೊಂದು ಖುಷಿ ಆಗುತ್ತೆ. ಸೊ ಹೌದು, ನೆಕ್ಸ್ಟ್ ಈ ರೀತಿ ವಿಡಿಯೋ ಕೇಳಿದ್ರಲ್ವಾ ನನ್ನ ಕಮೆಂಟಲ್ಲಿ, ಸೊ ನೆಕ್ಸ್ಟ್ ಈ ರೀತಿ ವಿಡಿಯೋನ ಮಾಡೋಣ ಅಂತ ಇನ್ಸ್ಪಿರೇಷನ್ ಬರುತ್ತೆ. ಬಟ್ ಕೆಲವೊಂದು ಇದರಲ್ಲಿ ಏನಂತಂದರೆ, ತುಂಬ ಜನ ವೀಡಿಯೋಸ್ ನೋಡಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಅಂದ್ರೂ ಕೂಡ ಯಾರು ಕೂಡ ಕಮೆಂಟ್ ಮಾಡಲ್ಲ, ಯಾರು ಕೂಡ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೋದೇ ಇಲ್ಲ ಬಿಡಿ. ಬಟ್ ಯಾಕೆ ಮಾಡ್ಕೊಳ್ಳಲ್ಲ ಅಂತಂತೂ ಗೊತ್ತಿಲ್ಲ. ಬಟ್ ನನ್ನದ್ರಲ್ಲಿ ಸಬ್ಸ್ಕ್ರೈಬರ್ಸೇ ಜಾಸ್ತಿ, ಅದರಲ್ಲೂ 70%. ಬೇಕಂದ್ರೆ ನಾನು ಅದರದ್ದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನಿಮಗೆ ನೋಡ್ಬೋದು ನೀವು. YT ಸ್ಟುಡಿಯೋದಲ್ಲಿ ತೋರಿಸುತ್ತೆ ನನಗೆ. ಅದರಲ್ಲಿ ಸಬ್ಸ್ಕ್ರೈಬರ್ಸೇ 70% ಅಷ್ಟು ಜನ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು. ಅಂದರೆ 100%ಗೆ 70% ಅಷ್ಟು ಅನ್ಸಬ್ಸ್ಕ್ರೈಬರ್ಸೇ ನೋಡ್ತಿರೋದು. ಇನ್ನು 30% ಎಲ್ಲೋ ರೆಗ್ಯುಲರ್ ಆಗಿ ನೋಡೋರು ನೋಡ್ತಿದ್ದಾರೆ ಅಷ್ಟೇ. ಸೊ ನಾನು ಕೇಳೋದೇನಪ್ಪ ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ವ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೂ ನೋಡಿ ಅಂತ ಅಷ್ಟೇ. ಯಾಕಂತಂದರೆ ಕೆಲವೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಸೆ ಇರ್ಬೋದು. ನನಗೂ ಕೂಡ ಏನಪ್ಪ ಅಂತಂದರೆ, ನಾನು ಹೌಸ್ ವೈಫ್ ಆಗಿದ್ರು
ಏನಾದರೂ ಒಂದು ಕ್ರಿಯೇಟಿವಿಟಿಲಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಅದರಿಂದ ಅಟ್ಲೀಸ್ಟ್ ಏನಾದರೂ ಒಂದು ಚೇಂಜಸ್ನ ಮಾಡ್ಕೋಬೇಕು, ಏನಾದರೂ ಒಂದು ಮೇನ್ ಆಗಿ ಏನಾದರೂ ನನಗೋಸ್ಕರ ಅಂತ ನಾನು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು, ನಾನು ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು, ಹೊಸ್ದಾಗಿ ಏನಾದರೂ ಕಲ್ತ್ಕೊಬೇಕು ಅನ್ನೋ ಒಂಥರ ಮೈಂಡ್ ಸೆಟ್ ಜಾಸ್ತಿ ನನಗೆ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ತಪ್ಪು ಬರೀ ಬೇರೆಯವರಲ್ಲೇ ಇದೆ ಅನ್ನೋದಕ್ಕಿಂತ ನನ್ನಲ್ಲೂ ಕೂಡ ಇದೆ. ಯಾಕಂತಂದರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಇದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಮೈನಸ್ ಪಾಯಿಂಟ್ ಅಲ್ವಾ ಇದು. ನಾನು ಜಾಸ್ತಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ದಂಗೆ ವ್ಯೂಸು ಕೂಡ ಬರುತ್ತೆ. ಬಟ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ನಾನು ಡೈಲಿ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಕೆಲವೊಂದು ಟೈಮ್ ವ್ಯೂಸ್ ಬಂದಿಲ್ಲದೆ ಇರೋದುಂಟು. ಆ ಟೈಮಲ್ಲಿ ಸಬ್ಸ್ಕ್ರೈಬರ್ಸು ಆಗಿಲ್ಲ, ವ್ಯೂಸು ಬಂದಿಲ್ಲ ಅಂತ ಅಂದ್ಬಿಟ್ಟು ಸಮ್ಟೈಮ್ಸ್ ಬೇಡ ಬಿಟ್ಬಿಡೋಣ ಅಂತಲೂ ಕೂಡ ಅನಿಸಿದೆ, ತುಂಬ ಸತಿ ಅನಿಸಿದೆ. ಇವಾಗ ರೀಸೆಂಟಾಗೂ ಕೂಡ ಸ್ವಲ್ಪ ಬೇಡ ಅಂತ ಅಂದ್ಕೊಂಡಿದ್ದೆ, ಒಂದು ಸ್ವಲ್ಪ ಟೈಮ್ ಬೇಡ, ಇಲ್ಲ ನೀವು ಸ್ಟಾಪ್ ಮಾಡಿಬಿಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಏನಾದರೂ ಒಂದು ಟ್ರೈ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದಮೇಲೆ ಇದನ್ನು ಟ್ರೈ ಮಾಡೋಣ ಅಂತಲೂ ಕೂಡ ಅನ್ನಿಸ್ತು. ಸೊ ನನ್ನ ಟಾರ್ಗೆಟ್ ಇರೋದೇನು, ಬೇರೆಯವರೆಲ್ಲ ಏನೋ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ಬೋದು ಯೂಟ್ಯೂಬಿಂದ ನಾನು ಸುಮ್ಮನೆ ಹ್ಯಾಬಿಟ್ಗೋಸ್ಕರ ಸ್ಟಾರ್ಟ್ ಮಾಡಿದೆ, ಸುಮ್ಮನೆ ಫ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದೆ, ಹೆಂಗೆ ಆ ಥರ ಎಲ್ಲ ಹೇಳ್ಬೋದು. ಬಟ್ ನಂದಿಲ್ಲ, ನಂದು ಇರೋದೇನೆಂದರೆ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಲೇ ಕೂಡ ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬನ್ನ. ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಬೇಕು, ನನಗೋಸ್ಕರ ನಾನು ಕೂಡ ಅರ್ನ್ ಮಾಡ್ತಿದ್ದೀನಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನನಗೆ ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅದಂತೂ ಮೇನ್ ರೀಸನು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸುಮ್ಮನೆ ಮನೇಲಿ ಕೂತಿರ್ತೀನಲ್ಲ, ಅಟ್ಲೀಸ್ಟ್ ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ದೀನಿ ಅಂತಂದಮೇಲೆ ನಾನು ನನ್ನ ಲೈಫ್ ಸ್ಟೈಲ್ನ ತೋರಿಸ್ಕೊಬೋದಲ್ವಾ, ನನಗೆ ಅಟ್ಲೀಸ್ಟ್ ಗೊತ್ತಿರೋ ವಿಷಯಗಳನ್ನ ಶೇರ್ ಮಾಡ್ಕೊಬೋದಲ್ವಾ, ಇಲ್ಲ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಎಷ್ಟೋ ವಿಷಯಗಳನ್ನ ತಿಳ್ಕೊಬೋದಲ್ವಾ ಅಂತಲೂ ಕೂಡ ಸ್ಟಾರ್ಟ್ ಮಾಡಿದ್ದುಂಟು. ಸಿಕ್ಕಾಪಟ್ಟೆ ಇದೆ ಇದ್ರದ್ದು. ಏನಕ್ಕಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಏನಕ್ಕೋಸ್ಕರ ವೀಡಿಯೋಸ್ ಮಾಡ್ತಿದ್ದೀನಿ ಅನ್ನೋ ಸಿಕ್ಕಾಪಟ್ಟೆ ಮ್ಯಾಟ್ರ್ ಇದೆ. ಬಟ್ ಮೇನ್ ಆಗಿ ಬಂದುಬಿಟ್ಟು ಒಂದು ಮನೇಲಿ ವೇಸ್ಟ್ ಆಗಂತೂ ಕೂತ್ಕೊತಿದ್ದೆ, ಅಂದರೆ ತುಂಬ ಟೈಮ್ ಇರ್ತಿತ್ತು ನನಗೆ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಬೇಗ ಎಲ್ಲ ಕೆಲಸಗಳು ಕೂಡ ಮುಗ್ದೋಗ್ಬಿಟ್ಟಿರ್ತಿತ್ತು. ಮತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇದನ್ನಾದರೂ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ, ಬೇರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಾವು ಏನಾದರೂ ಒಂದು ಹೊಸ್ದಾಗಿ ಕಲಿಸ್ಲೂಬೋದು. ಸೊ ಏನು ಬೇಕು ಅದನ್ನು ಶೇರ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಏನೋ ಸಿಕ್ಕಾಪಟ್ಟೆ ಐಡಿಯಾಸ್ ಎಲ್ಲ ಇದ್ಕೊಂಡು ಹೆಂಗೋ ಮಾಡ್ತಿದ್ದೀನಿ, ಆ ಥರ ಏನಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯೂಟ್ಯೂಬ್ಗೋಸ್ಕರ ಜಾಸ್ತಿ ಇನ್ವೆಸ್ಟ್ ಮಾಡಿ ಹಂಗೆ ಆ ಥರನೂ ಕೂಡ ಅಲ್ಲ. ನನ್ನ ಹತ್ರ ಏನಿತ್ತು, ನಂದು ಫೋನ್ನ ನಾನು ಇವಾಗ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ಲ, ನಾನು ಅದೇ ಫೋನಿಂದನೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದು. ಸೊ ಅದೇ ಫೋನಿಂದನೇ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆ ನನಗೆ 400 ಸಬ್ಸ್ಕ್ರೈಬರ್ಸ್ ಬಂದಿರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಅಷ್ಟು ಜನ ಆಗಿರೋದು. ಅಲ್ಲೂ ಕೂಡ ಒಂದು ಆಸೆ ಇದೆ, ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಿ ನಂದು ಎಲ್ಲ ಕಂಪ್ಲೀಟ್ ಆಗಲಿ, ಅಂದರೆ ಪ್ರೊಸೀಜರ್ ಏನಿದೆ ಇದು ಯೂಟ್ಯೂಬ್ದು ಅದೆಲ್ಲ ಕಂಪ್ಲೀಟ್ ಆಗಲಿ, ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ವಿಶ್ ಮಾಡ್ಕೊತಾ ಇದ್ದೀನಿ ನನಗೋಸ್ಕರ ಅಂತಲೇ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಿಲ್ಲ, ಅದು ಸನ್ಲೈಟ್ ಬೀಳ್ತಿತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ನನಗೆ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಕೂತಿದ್ದಂಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಟೈಮ್ ಆಗ್ತಾ ಇದೆ ಅಲ್ಲ, ಸೊ ಹಾಗಾಗಿ ಸನ್ಲೈಟ್ ಅಷ್ಟೊಂದು ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ವೀಡಿಯೋನ ಮಾಡ್ತಿದ್ದೀನಿ. ಅದು ಎಲ್ಲಿಗೆ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಕಂಟಿನ್ಯೂ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಮತ್ತೆ ಈ ರೀತಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಷ್ಟೇ ಅಂತ ಅನಿಸುತ್ತೆ ನಾನು ಏನಕ್ಕೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ. ಮೇನ್ ರೀಸನ್ ಅರ್ನಿಂಗ್ಸ್ಗೋಸ್ಕರನೇ ಸ್ಟಾರ್ಟ್ ಮಾಡಿರೋದು. ಈ ಹೆಸರು ಬೇಕು ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ವಿತ್ ಸೆಕೆಂಡರಿ ಅಂತ ಅನ್ಕೊತೀನಿ. ಬಟ್ ನಾನು ಕೂಡ ಹೌಸ್ ವೈಫ್ ಆಗಿದ್ಕೊಂಡು ಏನಾದರೂ ಒಂದು ಅರ್ನಿಂಗ್ಸ್ನ ಮಾಡ್ಕೊಬೇಕು ನನಗೋಸ್ಕರ ಅಂತ ಅಷ್ಟೇ. ಏನೋ ಕಷ್ಟ ಇದೆ ಹಂಗೆ ಅದೆಲ್ಲ ಇಲ್ಲವೇ ಇಲ್ಲ, ಅದೆಲ್ಲ ಸೀನೇ ಇಲ್ಲ ಬಿಡಿ. ಬಟ್ ನನಗೆ ಖುಷಿಗೋಸ್ಕರ ನಾನು ಏನಾದರೂ ಒಂದು ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ಅಷ್ಟೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಿಡಬಾರ್ದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ಎಲ್ಲರಿಗೂ ಸಿಗಲ್ಲ ಚಾನ್ಸ್ ಅಂತಲೂ ಕೂಡ ಗೊತ್ತು ನನಗೆ. ಯಾಕಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾನು ವೀಡಿಯೋಸ್ ಎಲ್ಲ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಬಟ್ ನನಗೆ ಚಾನ್ಸ್ ಸಿಕ್ಕಿರೋದನ್ನ ಮತ್ತೆ ಯಾಕೆ ಬಿಟ್ಬಿಡೋಣ ಅಂತಲೂ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಇಷ್ಟೆಲ್ಲ ಯೋಚನೆ ಮಾಡಿ ಇದ್ರ ಬಗ್ಗೆನೂ ಕೂಡ ಒಂದು ಅನಿಸಿಕೆನ ನಾವು ಶೇರ್ ಮಾಡ್ಕೊಂಡಾಗ ಕೆಲವೊಬ್ಬರಿಗೆ ತಲುಪ್ಬೋದಲ್ವಾ. ಸೊ ಅವಾಗ್ಲೂ ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅನಿಸ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಅದು ಈ ಇಯರಿಂದ ಆಗಿರೋದು ಅಷ್ಟೇ. ಸೊ ಅದಕ್ಕೂ ಕೂಡ ರೀಸನ್ಸ್ ನನ್ನ ಕಡೆಯಿಂದನೂ ಇದೆ. ಆ ರೀಸನ್ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆ ಒಂದು 3 ಮಂತ್ ತನಕ ಅಷ್ಟು ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿರೋ ವಿಷಯನೇ ಅಂತಲೇ ಹೇಳ್ಬೋದು. ನನಗೆ ಸ್ಪೆಷಲಿ ನನಗೆ ತುಂಬ ಒಳ್ಳೆ ಖುಷಿಯಾದ ವಿಷಯ. ಸೊ ಅದನ್ನು ಕೂಡ ಶೇರ್ ಮಾಡಿಕೊಂಡು ಅದರ ರಿಲೇಟೆಡ್ ವೀಡಿಯೋಸ್ನು ಕೂಡ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಒಂದು ಸ್ಪೆಷಲ್ ದಿನ ಸ್ಪೆಷಲ್ ವೀಡಿಯೋನ ಶೇರ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಏನಿರ್ಬೋದು ಸ್ಪೆಷಲ್ ನ್ಯೂಸ್ ಅಂತ. ಆಲ್ಮೋಸ್ಟ್ ಸ್ಪೆಷಲ್ ನ್ಯೂಸ್ ಏನಿರ್ಬೋದು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಅದ್ಕೊಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ವೀಡಿಯೋಸ್ನ ಮಾಡ್ತಿದ್ದೀನಿ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನಿಂದ ಆದಷ್ಟು ನಿಮಗೆ ಒಳ್ಳೆ ಯೂಸ್ಫುಲ್ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ಅಂದರೆ ಇವಾಗ ಒಂದು ಏನಾದರೂ ಯೂಸ್ಫುಲ್ ಆಗೋವಂಥ ಒಂದು ವಿಷಯದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಏನಾದರೂ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಟಿವ್ ಇರಬೇಕು ಆ ವಿಡಿಯೋದಲ್ಲಿ. ಸೊ ಆ ರೀತಿ ಯೋಚನೆ ಮಾಡಿ ವೀಡಿಯೋಸ್ನ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ಸರ್ಚ್ ಮಾಡ್ತಿರ್ತೀನಿ, ಏನಾದರೂ ಹೊಸ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಾ ಏನು ಆ ರೀತಿ. ಸೊ ಏನೇ ಒಂದು ಶೇರ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನನಗೆ ಮೊದಲು ಅದ್ರ ಬಗ್ಗೆ ಗೊತ್ತಿದ್ರು ಮಾತ್ರ ಶೇರ್ ಮಾಡ್ಕೊ
ಮಾಡ್ಕೋಬೇಕಲ್ವ. ಸೊ ಆ ರೀತಿಯೂ ಕೂಡ ಯೋಚನೆ ಮಾಡಿ ಅದನ್ನು ತಿಳ್ಕೊಂಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದು, ಈ ವೀಡಿಯೋಸಿಂದ ಅವ್ರಿಗೇನಾದರೂ ಯೂಸ್ ಆಗೋದಿದ್ದರೆ ಅಥವಾ ನಿಮ್ಗೇನಾದರೂ ಸಪೋರ್ಟ್ ಮಾಡಿಸ್ಬೇಕು ಅಂತ ಇಷ್ಟ ಇದ್ದಿದ್ದರೆ ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಂಡ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ ಬಾಯ್.